ನಾವೆಲ್ಲರೂ ಇವತ್ತು ಸಿದ್ದರಾಮಯ್ಯನವರು ಒಂದು ಗೌರವ ಉಳಿಸ್ಕೊಳಕ್ಕೋಸ್ಕರ ನಾನು ಕ್ಲೀನ್ ಅಂತ ಪ್ರೂವ್ ಮಾಡಬೇಕಾದ್ರೆ ಅವರು 14 ಸೈಟ್ಗಳನ್ನು ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಎರಡನೇದು ಅವರ ಹೆಸರಲ್ಲಿ, ಯಾಕಂದರೆ ಅವರು ದಾರಿ ತೋರಿಸಿದ ಮೇಲೆ 50-50 ದಾರಿ ತೋರಿಸಿದ ಮೇಲೆ ಸುಮಾರು 400ರಿಂದ 500 ಸೈಟು ಬೇರೆಯವರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ. ಕೆಲವರು ಯಾರೋ ದೇವಸ್ಥಾನ ಜಮೀನು 17 ಎಕರೆ ಮಾಡಿಸ್ಕೊಂಡಿದ್ದಾರೆ ಅಂತ ದಾಖಲೆ ತರಿಸ್ತಾ ಇದ್ದೀನಿ, ಅದನ್ನು ಮಾಡ್ಕೊಂಡಿದ್ದಾರೆ. ಇಷ್ಟೂ CBI ಕೊಡಬೇಕು. ಅಷ್ಟು ಸೈಟ್ ವಾಪಸ್ಸು ಮೂಡಾಗೆ ಬರಬೇಕು. ಯಾರು ಅಪ್ಲೈ ಮಾಡಿದ್ದಾರೆ ಸುಮಾರು 86,000 ಜನ నేను ಅಪ್ಲೈ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರಿಗೆ ಆ ಸೈಟ್ಗಳು ಮಧ್ಯಮ ವರ್ಗದವರು ಬಡವರಿಗೆ ಆ ಸೈಟ್ಗಳು ತಲುಪಬೇಕು. ಮತ್ತು ಈ ತನಿಖೆ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಇದರಿಂದ ಹೋಗೋದೇ ಇಲ್ಲ. ನಮ್ಮ ಪಾದಯಾತ್ರೆ ಇಲ್ಲಿಗೆ ನಿಲ್ಲಲ್ಲ. ಪಾದಯಾತ್ರೆ ಆದಮೇಲೆ ಮುಂದೆ ಇನ್ನೂ ಒಂದು ಹಂತಕ್ಕೆ ನಾವು ಇದನ್ನು ಈಗಾಗಲೇ ರಾಜಭವನಕ್ಕೆ ನನ್ನ ನೇತೃತ್ವದಲ್ಲಿ ಎಲ್ಲ MLAಗಳು MLCಗಳನ್ನ ಕರ್ಕೊಂಡೋಗಿ ನಾನು ಮನವಿ ಕೊಟ್ಟಿದ್ದೀನಿ ರಾಜ್ಯಪಾಲರಿಗೆ. ಇದನ್ನು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿಗಳ ರಾಜೀನಾಮೆ ಆಗಬೇಕು ಅಂತ ಕೊಟ್ಟಿದ್ದೀವಿ. ಈಗ ನೋಟಿಸು ಕೂಡ ಕೊಟ್ಟಿದ್ದಾರೆ. ಯಾರು ರಾಜಭವನದಿಂದ ನೋಟಿಸು ಕೂಡ ಕೊಡ್ತೇವೆ. ಅದಕ್ಕೆ ಸಿದ್ದರಾಮಯ್ಯನವರು ರಿಪ್ಲೈ ಕೂಡ ದೊಡ್ಡ ರಿಪ್ಲೈಯನ್ನು ಕೊಟ್ಟಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲೂ ಕೂಡ ಓದಿದ್ದೀನಿ. ನಾನು ಪತ್ರಿಕೆಯಲ್ಲಿ 60 ಪುಟಗಳು ಕೊಟ್ಟಿದ್ದಾರಂತೆ. 60 ಕೊಟ್ಕೊಂಡು 120 ಕೊಟ್ಕೊಂಡು ಈಗೇನೋ ನೋಟಿಸ್ ಕೊಟ್ಟಿರೋದಕ್ಕೆ ಇಷ್ಟು ಭಯ ಬಿದ್ದಿದ್ದೀರಲ್ಲ. ನೋಟಿಸ್ ಕೊಟ್ಟಿರೋದಕ್ಕೆ ಇಷ್ಟು ಭಯ ಬಿದ್ದಿದ್ದೀರ. ಇನ್ನೇನ ಪರ್ಮಿಷನ್ ಕೊಟ್ಬಿಟ್ರೆ ನಿಮ್ಮ ಕಥೆ ಏನು? ಈಗಲೇ ದಾರಿ ಇದ್ದಕ್ಕೂ ನಾವು ಎಲ್ಲೆಲ್ಲಿ ಓದ್ತಿರೋ ಅಲ್ಲಿ ಮುಂದೆ ಅದೇನೋ ಕ್ಲಿಯರೆನ್ಸ್ ಮಾಡ್ಕೊಂಡು ಓದ್ತಾ ಇದ್ದೀರಾ ನೀವು. ಈ DK ಶಿವಕುಮಾರ್ ಮಾಡ್ತಾವ್ರ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಇಷ್ಟೊಂದು ಕ್ಲಿಯರೆನ್ಸ್ ನಮ್ಗೆ ಕೊಡ್ತಾವ್ರೆ ಅಂದರೆ DK ಶಿವಕುಮಾರ್ಗೆ ಹೃದಯದಲ್ಲಿ ಒಂದಿರಬೇಕು, ಹೊರಗಡೆ ಒಂದಿರ್ಬೇಕು. ಅವ್ರಿಗೆ ಹೃದಯದಲ್ಲಿ ಬೇಗ ಖಾಲಿ ಆಗ್ಬಿಡ್ಲಿ ಸಿದ್ದರಾಮಯ್ಯ ಅಂತ ಇರಬೇಕು, ಹೊರಗಡೆ ನಾನು ಸಿದ್ದರಾಮಯ್ಯನವ್ರ ಪರ ಬಂಡೆ ಆ ಥರ ನಿಂತ್ಕೊಂತೀನಿ ಅಂತ ಇರ್ಬೇಕನೋ ಅಂತ ಅನಿಸ್ತೈತೆ. ಬಂಡೆ ಹೊರಗಡೆ, ಒಳಗಡೆ ಅವ್ರಿಗೆ ಇದೆಯಲ್ಲ ಅಂತರಾತ್ಮ ಒಂದು ಇದೆಯಲ್ಲ, ಅದು ಹೇಳ್ತಾ ಐತೆ. ನಮ್ಮ ಯಾರೋ ಅಜ್ಜಯ್ಯನವ್ರು ಹೇಳಿದಾರಂತೆ, ನೀನು ಡಿಸೆಂಬರ್ ಒಳಗೆ ಆದ್ರೆ ಆತಿಯೇ, ಇಲ್ಲ ಅಂದ್ರೆ ಆಗೋದೇ ಇಲ್ಲ ನೀನು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಮೊನ್ನೆನೂ ಕೂಡ ಅವರು ಪ್ರೆಸ್ಸಲ್ಲೂ ಮಾಧ್ಯಮದಲ್ಲೂ ಹೇಳ್ಬಿಟ್ಟಿದ್ದಾರೆ, ಯೋಗ ಬಂದ್ಬಿಟ್ಟಿದೆ ಈಗ ಆಗೋಗ್ಬಿಡ್ತಾರೆ ಅಂತ. ನೀವೇ ಹಾಕಿದ್ದು, ನಾನು ನೋಡಿದೆ. ಮತ್ತು ಅದ್ಯಾರೋ ಜ್ಯೋತಿಷ್ಯನೂ ಹೇಳ್ಬಿಟ್ಟಿದ್ದಾನೆ, ಆದರೆ ಇವಾಗೇ ಆಗೋಗ್ಬಿಡ್ತಾರೆ ಅಂತ. ಅಂದರೆ ಈ DK ಶಿವಕುಮಾರ್ದು ಸ್ಟ್ಯಾಂಡರ್ಡು ಒಳಗೊಂದು ಹೊರಗೊಂದು ಅನ್ನೋದು ಸ್ಪಷ್ಟವಾಗಿದ್ದರಿಂದ ಗೊತ್ತಾಗ್ತಾ ಇದೆ. ನಮ್ಮ ಇನ್ಚಾರ್ಜು ಕೂಡ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದ್ದಾರೆ. 14 ಅಥವಾ 16ನೇ ತಾರೀಕೇನೋ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಅವ್ರ ಜೊತೆ ಮಾತಾಡೋವಂಥ ಪ್ರಯತ್ನವನ್ನು ಮಾಡುತ್ತೆ. ಅವರು MLA ಇರೋದ್ರಿಂದ ಮತ್ತು ಕೇಂದ್ರದ ಮಾಜಿ ಮಂತ್ರಿಗಳಾಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಅವ್ರ ಮೇಲೆ ಏನೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇಂದ್ರ ನಾಯಕರು ಅದ್ರ ಬಗ್ಗೆ ಗಮನ ಕೊಡಬೇಕು. ಅದನ್ನು ಈಗಾಗಲೇ ಕೇಂದ್ರ ನಾಯಕರಿಗೆ ಗಮನಕ್ಕೆ ತಂದಿದ್ದೀರಿ. ಅವರು ಕೇಂದ್ರ ನಾಯಕರು ಅದನ್ನು ತೀರ್ಮಾನವನ್ನು ಮಾಡಬೇಕು. ನಮ್ಮ ಮಟ್ಟದಲ್ಲಿ ಯಾವುದೂ ಉಳಿದಿಲ್ಲ.